ಜಾಕಾಯಿ ಪಾಪುಗೆ ಏನೇನು ಕೊಡ್ತಿದ್ದೀನಿ ಒಂದೇ ಒಂದು ಇಳುಕು ಬೆಳ್ಳುಳ್ಳಿ ಮತ್ತೆ ಒಂದೇ ಒಂದು ಮೆಣಸು ಇದನ್ನ ಸ್ನಾನ ಮಾಡುವಾಗ ಕೊಡಬೇಕು. ಮಗುಗೆ ತಲೆ ಸ್ನಾನ ಮಾಡಿಸುವಾಗ ಅದನ್ನು ಫ್ರೆಶ್ ಸಿ ಎಷ್ಟಿದೆ. ಸೊ ಮೊದಲಿಗೆ ನಾನು ಬ್ರೆಸ್ಟ್ ಮಿಲ್ಕ್ನ ಸಿದ್ಕು ಬುದ್ಧಿ ಅಲ್ಲಿ ತಗಿ ಇಲ್ಲಿ ತಗಿ ಇಲ್ಲಿ ಜಾಕಾಯಿ ಅಷ್ಟೇ. ನಾನು ಒಂದ್ 2 ದಿನ ಕೊಟ್ಟೆ, ಯಾವ್ದೇ ರೀತಿ ತೊಂದರೆ ಆಗಿಲ್ಲ. ಏನೇನ್ ತಿಂದ್ರಿ ಅದಿತಿ ಇವತ್ತು ಗೃಹ ಪ್ರವೇಶದಲ್ಲಿ? ನೀವು ಮಾಡ್ತಿದ್ದಾರೆ. ನಾಟಿ ಕೋಳಿ ತುಂಬಾ ಒಳ್ಳೇದು. ಬೋತ್ ಫಾರ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್. ನಮ್ಮ ಮಕ್ಕಳಿಗಾಗಿ ಬೈ ವೀನಾ ಕೃಷ್ಣ. ಈವ್ನಿಂಗ್ ವ್ಲಾಗ್ನ ಶುರು ಮಾಡ್ತಾ ಇದ್ದೀನಿ. ಇವತ್ತು ಏನು ಸ್ಪೆಷಲ್ ಅಂತಂದರೆ ನಾಟಿ ಕೋಳಿ ತರಿಸಿದ್ದಾರೆ ಕೃವಿ. ಅದನ್ನು ಅವರೇ ಮಾಡ್ತಿದ್ದಾರೆ. ನಂಗೆ ಇವತ್ತೊಂದು ವಿಡಿಯೋ ಶೂಟ್ ಇತ್ತು, ಸೊ ಅದಕ್ಕೋಸ್ಕರ ರೆಡಿ ಆದೆ. ಸೊ ತುಂಬ ಜನ ಕೇಳ್ತಿದ್ರು ನನಗೆ, ಏನು ನಾನು ಲಾಸ್ಟ್ ವಿಡಿಯೋದಲ್ಲೂ ಹೇಳಿ ಅದಿತಿ ಹಾಯೇ ಹೇಳಿಲ್ಲ ನೀವು. ಕಮ್ಸಿ ಹಾಯ್. ಏ ಸುಬ್ಬಾ, ನಾನು ತಿರುಗ್ತಾ ಇದ್ದೀನಿ ಇದ್ರ ಜೊತೆಗೆ. ಯಾ ಏನು ಇವತ್ತು ಫಾರ್ ದ ಫಸ್ಟ್ ಟೈಮ್ ನಾನು ಇಲ್ದೇನೆ ಅದಿತಿನ ಕೃವಿನೇ ಮೇಂಟೈನ್ ಮಾಡಿದ್ದಾರೆ. ಒಂದು ಫಂಕ್ಷನ್ಗೆ ಕರ್ಕೊಂಡು ಹೋಗಿದ್ರು. ಎಸ್, ತುಂಬ ಆಯ್ಲಿ ಆಗಿಬಿಟ್ಟಿದೆ, ಗ್ಲೋ ಕಾಣಿಸ್ತಾ ಇದೆ ಮುಖ ಎಲ್ಲ. ಎಸ್, ದಿನಾಗಲೂ ಎಣ್ಣೆ ಮಸಾಜ್ ಮಾಡ್ತಾಯಿದ್ದೀನಿ, ತುಂಬ ಗ್ಲೋ ಬರುತ್ತೆ ಮುಖ. ಈ ಟೈಮಲ್ಲಿ ಎಣ್ಣೆ ಮಸಾಜ್ ಎಲ್ಲ ತುಂಬ ಒಳ್ಳೆಯದು. ಏನಕ್ಕೆ ತೆಗೆದ್ರಿ ಅದಿತಿ ಕಿಟಕಿ ನೀವು? ಯಾ, ಸೊ ಎಣ್ಣೆ ಮಸಾಜ್ ಡೈಲಿ, ತಲೆಗೆ ಸ್ನಾನ ಇರಲಿ ಮೈಗೆ ಸ್ನಾನ ಇರಲಿ, ಎಣ್ಣೆ ಮಸಾಜ್ ಮಾಡ್ತಾಯಿದ್ದೀನಿ. ಸಖತ್ ಒಳ್ಳೆಯದು. ಐಬ್ರೋ ಮಾಡಿಸೇ ಇಲ್ಲ, ಇನ್ನು 3 ಮಂತ್ಸ್ವರೆಗೂ ಮಾಡ್ಸಂಗಿಲ್ಲ. ಯಾ, ಸೊ ಹೊಟ್ಟೆ ಬಗ್ಗೆ ಸಿ ಐ ವಿಲ್ ಶೋ ಮೈ ಮಮ್ಮಿ ಟಮ್ಮಿ. ಬಟ್ ಜಾಸ್ತಿ ಏನಿಲ್ಲ ಮಮ್ಮಿ ಟಮ್ಮಿ. ಸಿ ಎಷ್ಟಿದೆ? ಇಷ್ಟೇ ಇರೋದು ಆಲ್ಮೋಸ್ಟ್. ನಾನು ಆರಾಮಾಗಿ ನಿಂತ್ಕೊಂಡು ಏನೂ ಕಾಣಲ್ಲ. ರಿಂಗ ರೋಸಸ್ ಆಡ್ಬೇಕಂತ ಇದ್ರ ಜೊತೆ ನಾನು. ರಿಂಗ ರೋಸಸ್, ಪಾಕೆಟ್ ಫುಲ್ ಆಫ್ ರೋಸಸ್, ಅದಿತಿ ಮಮ್ಮ ಬೋತ್ ಫಾರ್ ಜಾನ್. ಇವತ್ತು ಯಾಕೆ ಬಟ್ಟೆ ಕಟ್ಕೊಳ್ಳಿಲ್ಲ ಅಂತಂದರೆ ನಮ್ಮ ಏರಿಯಾದಲ್ಲಿ ಏನೋ ನೀರು ಪ್ರಾಬ್ಲಮ್ ಆಗಿಬಿಟ್ಟಿದೆ. ಓಕೆನಾ? ಸೊ ನೀರು ಆ್ಯಕ್ಚುಲಿ ಇವತ್ತು ತಲೆಗೆ ಸ್ನಾನ ಇತ್ತು ನನಗೆ, ಪಾಪುಗೆ, ಅದಿತಿಗೆ ಎಣ್ಣೆ ನೈಟೇ ಹಾಕ್ತಿದ್ದೆ. ಸೊ ಬೆಳಗ್ಗೆ ನಾನು ತಲೆಗೆಲ್ಲ ಮಸಾಜ್ ಮಾಡ್ಕೊಡ್ತೀನಿ, ಪಾಪುಗೂ ಮಸಾಜ್ ಮಾಡಿ ಸ್ನಾನ ಮಾಡ್ಸೋಣ ಅಂತ ಪ್ಲ್ಯಾನು. ಬೆಳಗ್ಗೆ ಎದ್ದು ಅವರು ಟ್ಯಾಂಕಲ್ಲಿ ಹೋಗಿ ನೀರು ನೋಡ್ತಾರೆ, ನೀರೇ ಇಲ್ಲ, 3 ದಿನದವರೆಗೂ ಬರಲ್ವಂತೆ, ಭಾನುವಾರದವರೆಗೂ ನೀರಿಲ್ಲ ಅಂತ. ಸೊ ತಲೆಗೆ ಸ್ನಾನ ಆಗಲ್ಲ ಅಂತ ಅಂದ್ಬಿಟ್ಟು ಮೈಗೆ ಸ್ನಾನ ಮಾಡ್ಕೊಂಡ್ವಿ. ಅದಿತಿಗೆ ಮಾತ್ರ ಎಣ್ಣೆ ಹಾಕ್ಬಿಟ್ಟಿದ್ದೆ. ಅವ್ರಿಗೊಂದು ಗುರುಪ್ರವೇಶ ಆಯಿತು, ಕೃವಿ ಫ್ರೆಂಡ್ದು. ಸೊ ಅದಕ್ಕೆ ಹೋಗ್ಬಿಟ್ಟು ಬಂದರು ಅವರು. ಸೊ ಅದಿತಿಗೆ ಮಾತ್ರ ತಲೆಗೆ ಸ್ನಾನ ಮಾಡಿಸಿದ್ದಾಯಿತು. ಸೊ ಉಪ್ಪಿಟ್ಟು ಮಾಡಿಕೊಟ್ಟಿದ್ರು, ರವಾ ಉಪ್ಪಿಟ್ಟು, ಉಪ್ಮಾ. ಸೊ ತಿಂದ್ವಿ, ರೆಡಿ ಆಗಿಬಿಟ್ಟು ಅದಿತಿ ಮಾ ಕಮ್ ದಿಸ್ ಸೈಡ್ ಕಮ್ ಹಿಯರ್. ರೆಡಿ ಆಗಿಬಿಟ್ಟು ಹೊರಟೇ ಬಿಟ್ರು. ಯೂಶಲಿ ನಂಗೆ ಅವ್ರ ಬಟ್ಟೆಗೆ ಟೈಮ್ ಮಾಡ್ಕೊಡೋದಕ್ಕೆ ಹೆಲ್ಪ್ ಮಾಡ್ತಾರೆ. ಆಮೇಲೆ ಪಾಪುಗೆ ಹಾಗೆ ಸ್ನಾನ ಎಲ್ಲ ನಾನೇ ಮಾಡಿಸಿದೆ. ಅದಿತಿ ಪಾಪು, ವೈ ಆರ್ ಯು ಟಚಿಂಗ್ ದ ಕ್ಯಾಮ್ರಾ? ನೋ ಪ್ಲೀಸ್, ನೋ ಕಮ್. ಸೊ ಸ್ನಾನ ಎಲ್ಲ ಮಾಡಿಸಿ, ಮೈಗೆ ಸ್ನಾನ ಮಾಡಿಸ್ಬೇಕು ಅಂತಂದರೆ ನಾನೇನು ಕೃವಿ ಸಪೋರ್ಟ್ ಕೇಳಲ್ಲ, ಸೊ ನಾನೇ ಮಾಡಿಸ್ಕೊಂಡ್ಬಿಡ್ತೀನಿ. ಸೊ ಸ್ನಾನ ಎಲ್ಲ ಮಾಡಿಸಿ ಎಲ್ಲ ರೆಡಿ ಎಲ್ಲ ಆಯಿತು. ಆಮೇಲೆ ಯೋಚನೆ ಮಾಡ್ತಿದ್ದೀನಿ, ಅಯ್ಯೋ ಬಟ್ಟೆನೇ ಕಟ್ಕೊಂಡಿಲ್ಲ ಅಂತ. ಅದಕ್ಕೋಸ್ಕರ ಇವತ್ತು ನೋಡೋಣ ಅಂತಲೇ ಸುಮ್ಮನೆ ಇದ್ದೀನಿ. ಇವತ್ತು ಕಟ್ಟಿಲ್ಲ ಬಟ್ಟೆನ, ಮಿಸ್ಸೇ ಮಾಡಿರಲಿಲ್ಲ ಇಷ್ಟು ದಿನದವರೆಗೂ. ಸೊ ಇವತ್ತು ನೋಡೋಣ ಸೊಂಟ ನೋವು ಏನಾದರೂ ಬರುತ್ತೆ ಅಂತ. ನಂಗೆ ಅದಿತಿ ಇದ್ರಲ್ಲಿ ಇದುವರೆಗೂ ನನಗೆ ಸೊಂಟ ನೋವು ಬರಲ್ಲ, ಬಟ್ ನಂಗೆ ಸೊಂಟ ನೋವು ಏನಿಲ್ಲ. ಇವತ್ತಿನ ವ್ಲಾಗಲ್ಲಿ ನಾನು ಏನು ಶೇರ್ ಮಾಡ್ತಿದ್ದೀನಿ ಅಂತಂದರೆ, ಜಾಕಾಯಿ ಪಾಪುಗೆ ಏನೇನು ಕೊಡ್ತಿದ್ದೀನಿ, ಏನೇನು ತೇಯ್ತಿದ್ದೀನಿ, ಹೇಗೆ ತೇಯ್ತೀನಿ, ಎಷ್ಟೊತ್ತು ಕೊಡ್ತೀನಿ, ಎಷ್ಟು ಕೊಡಬೇಕು, ಅದನ್ನೆಲ್ಲನೂ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ. ಆ್ಯಂಡ್ ನಾಟಿ ಕೋಳಿ ಸಾಂಬಾರು ಮಾಡ್ತಿದ್ದಾರೆ. ನಾಟಿ ಕೋಳಿ ತುಂಬ ಒಳ್ಳೆಯದು. ಇದರಿಂದ ಬೋನ್ ಸ್ಟ್ರೆಂತ್ ಆಗುತ್ತೆ ಅಂತ ಹೇಳ್ತಾರೆ ಈ ಟೈಮಲ್ಲಿ. ಯಾಕಂತಂದರೆ ನಾಟಿ ಕೋಳಿ ತುಂಬ ಸ್ಟ್ರೆಂತ್ ಇರುತ್ತಲ್ವ, ಸೊ ಆ ಸ್ಟ್ರೆಂತ್ ನಮಗೂ ಬರುತ್ತೆ ಈ ಬಾಣಂತನೇ ಟೈಮಲ್ಲಿ ತಿನ್ನೋದ್ರಿಂದ. ಜಾಸ್ತಿ ತಿನ್ನಬಾರ್ದು. ಅದರ ಸೂಪ್ ತುಂಬ ಒಳ್ಳೆಯದು. ಇವನ್ ಅದಿತ್ತಿದ್ರಲ್ಲೂ ಒಂದು 2-3 ನಾಟಿ ಕೋಳಿ ತಿಂದಿದ್ದೀನಿ. ಈಗ ಕೃವಿ ಫಾರ್ ದ ಫಸ್ಟ್ ಟೈಮ್, ಅಂದರೆ ಈ ಬಾಣಂತನದಲ್ಲಿ ಸೆಕೆಂಡ್ ಬಾಣಂತನದಲ್ಲಿ ಫಸ್ಟ್ ನಾಟಿ ಕೋಳಿನ ತಂದು ಅವರೇ ಮಾಡ್ತಿದ್ದಾರೆ. ತುಂಬ ಚೆನ್ನಾಗಿ ಮಾಡ್ತಾರೆ ನಾನ್ ವೆಜ್. ಎಸ್, ಎಲ್ಲರ ಹಸ್ಬೆಂಡ್ಗಳು ಅಡುಗೆ ಕಲ್ತ್ಬಿಟ್ರೆ ಟೆನ್ಷನೇ ಇಲ್ಲ ಅನ್ಸುತ್ತೆ ಹೆಂಡ್ತಿರಿಗೆ. ಅದು ತುಂಬ ಬೆಸ್ಟ್ ಅನ್ಸುತ್ತೆ. ಎಸ್,
ಸೊ ಸೂಪ್ನ ಹೇಗೆ ಮಾಡಿದ್ದಾರೆ ಅಂತ ಎಲ್ಲ ತೋರಿಸಿ ನಾನು ನಿಮಗೆ ಜಾಕಾಯಿ ಬಗ್ಗೆ ಕಂಪ್ಲೀಟ್ ಡೀಟೇಲ್ಸ್ನ ಕೊಡ್ತೀನಿ. ಸೊ ವ್ಲಾಗ್ನ ಕಂಪ್ಲೀಟ್ ಆಗಿ ನೋಡಿ ಆ್ಯಂಡ್ ಲೈಕ್ ಮಾಡೋದನ್ನ ಮರಿಬೇಡಿ. ಆ್ಯಂಡ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವೆರಿ ಸೂನ್ 25K ಆಗ್ತೀವಿ. ಆ್ಯಂಡ್ ಈ 25Kಗೆ ನಾನು ಮುದುಗುಲ ಫೇಸ್ ಸಹ ರಿವೀಲ್ ಮಾಡಬೇಕು ಅಂತ ಅಂದ್ಕೊತಾ ಇದ್ದೀವಿ, ಅದನ್ನು ಸಹ ಮಾಡ್ತೀವಿ. ಸೊ ಎಸ್, ಎಂತ ಪಾಪು ಆರಾಮಾಗಿ ಮಲ್ಕೊಂಡಿದೆ. ನಾನು ಜಾಕಾಯಿ ಬಗ್ಗೆ ಕಂಪ್ಲೀಟ್ ಡೀಟೇಲ್ಸ್ ಕೊಡೋಣ ಅಂತ. ಸೊ ಇದರಲ್ಲಿ ನಾನು ಎಲ್ಲ ಮೆಟೀರಿಯಲ್ಸ್ ಏನೇನು ಬೇಕೋ ಅದನ್ನೆಲ್ಲ ಇದರಲ್ಲಿ ಇಟ್ಕೊಳ್ತೀನಿ. ನಾನು ಇದಕ್ಕೆ ಬೇಕಾಗಿರೋದು ಏನೇನು ಅದನ್ನೆಲ್ಲನೂ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ. ಐ ಥಿಂಕ್ ಇಟ್ಸ್ ಬೆಟರ್ ಟು ಟಿಲ್ಟ್ ದ ಕ್ಯಾಮ್ರಾ ಲೈಕ್ ದಿಸ್. ಯಾ, ಸೊ ಕಾಣಿಸ್ತಿದೆ ಅಂತ ಅನಿಸುತ್ತೆ. ನಾನಿಲ್ಲಿ ಮೊದಲಿಗೆ ಎದೆ ಹಾಲನ್ನು ಎಕ್ಸ್ಪ್ರೆಸ್ ಮಾಡಿ ಇಟ್ಕೊಂಡಿದ್ದೀನಿ. ಓಕೆನಾ? ಸೊ ಎದೆ ಹಾಲಲ್ಲೇ ಕೊಡಿ. ಕೆಲವರು ಬ್ರೆಸ್ಟ್ ಮಿಲ್ಕ್ ಸ್ಟಾಪ್ ಆದಮೇಲೆ ನಾರ್ಮಲ್ ನಂದಿನಿ ಹಾಲಲ್ಲಿ ಕೊಡ್ಬೋದಾ ಅಂತ ಕೇಳ್ತಾರೆ. ಸೊ ಎದೆ ಹಾಲಲ್ಲಿ ನಾನು ತೋರಿಸ್ತಾ ಇರೋದು. ಸೊ ಮೊದಲಿಗೆ ನಾನು ಈ ಬಾಕ್ಸಲ್ಲಿ ತುಪ್ಪ ಇಟ್ಕೊಂಡಿರ್ತೀನಿ. ಸೊ ಮನೇಲೇ ಮಾಡಿರೋದು ತುಪ್ಪ. ಇದಕ್ಕೆ ಜಸ್ಟ್ 2 ಇಂಗ್ರೀಡಿಯೆಂಟ್ಸ್ ಅಷ್ಟೇ ಹಾಕ್ಕೊಂಡಿರೋದು, ಉಪ್ಪು ಹಾಕ್ಕೊಂಡಿಲ್ಲ ಇದಕ್ಕೆ. ಓಕೆನಾ? ಸೊ ತುಪ್ಪ ಇಲ್ಲೇ ಇಟ್ಕೋತೀನಿ. ಆ್ಯಂಡ್ ನೆಕ್ಸ್ಟ್ ನಾನೇನು ತೊಗೊಂಡಿದ್ದೀನಿ ಅಂತಂದರೆ ಬಾದಾಮಿನ ಏನು ಮಾಡಿ ಇಟ್ಕೊಂಡಿದ್ದೀನಿ ಅಂತ ನಾನು ತೋರಿಸ್ತೀನಿ. ಸೊ ಬಾದಾಮಿ ಎಷ್ಟು ತೇಯ್ತೀನಿ ಅಂತ ತೋರಿಸ್ತೀನಿ. ಸೊ ಬಾದಾಮಿ, ಇದು ಬಜೆ. ಆ್ಯಂಡ್ ನೆಕ್ಸ್ಟು ಇದರಲ್ಲಿ ನಾನು ಬಜೆ, ದಿನಾಗಲೂ ತೇಯುವಂತಹ ಬಜೆ, ಇದು ಕಾಣಿಸ್ತಿದೆಯಲ್ಲ, ಹಾಂ ಬಜೆ. ಆ್ಯಂಡ್ ಇದು ಜಾಕಾಯಿ. ಇಷ್ಟು ದಿನಕ್ಕೆ ಇಷ್ಟು ಆಗಿದೆ ಆಲ್ರೆಡಿ, ಇನ್ನೇನು 1 ತಿಂಗಳು ಆಗ್ತಾ ಬಂತಲ್ಲ, ಸೊ ಇಷ್ಟಾಗಿದೆ. ನೆಕ್ಸ್ಟ್ ಇದು ಒಣ ಖರ್ಜೂರನು ಈ ರೀತಿ ಖಾಲಿಯಾಗಿದೆ. ಎಸ್. ಆ್ಯಂಡ್ ಇನ್ನೊಂದು ತೇಯೋದನ್ನು ತೋರಿಸ್ತಿದ್ದೀನಿ ಅಲ್ವಾ, ಸೊ ಅದಕ್ಕೋಸ್ಕರ ಇನ್ನೊಂದು ಇನ್ಫಾರ್ಮೇಷನ್ ಇದರಲ್ಲೇ ಕೊಟ್ಬಿಡೋಣ ಅಂತ. ಇದು ತೇಯೋ ಕಲ್ಲು. ಆ್ಯಂಡ್ ಇನ್ನೊಂದು ಬೆಳ್ಳುಳ್ಳಿ ಮತ್ತು ಒಂದೇ ಒಂದು ಇಳುಕು ಬೆಳ್ಳುಳ್ಳಿ ಮತ್ತು ಒಂದೇ ಒಂದು ಮೆಣಸು. ಇದನ್ನು ಸ್ನಾನ ಮಾಡುವಾಗ ಕೊಡಬೇಕು, ಮಗುಗೆ ತಲೆಗೆ ಸ್ನಾನ ಮಾಡಿಸುವಾಗ. ಅದನ್ನು ಹೇಗೆ ಅಂತ ತೋರಿಸ್ತೀನಿ. ಸೊ ಈ ಕಲ್ಲು ನಾವು ತೊಗೊಂಡು ಬಂದಿದ್ದು. ಸೊ ಇದನ್ನು ಹೇಗೆ ಇದು ಮಾಡಬೇಕು ಅಂತಂದರೆ, ನೀವು ಮಗುಗೆ ತೇಯ್ದು ಕೊಡೋದಕ್ಕಿಂತ 1 ದಿನ ಮುಂಚೆ ಅಂತಂದರೆ, ಇದು ಪ್ರೊಸೀಜರ್ ಏನು ಅಂತಂದರೆ, ಒಂದು 7 to 8 hours ಇದನ್ನು ನೀರಲ್ಲಿ ನೆನೆ ಹಾಕಿ ಅದಾದಮೇಲೆ ಯೂಸ್ ಮಾಡೋದಕ್ಕೆ ಟ್ರೈ ಮಾಡಿ. ಇದನ್ನು ಹಾಗೆ ತಂದೆ ತಕ್ಷಣವೇ ನೀವು ಡೈರೆಕ್ಟಾಗಿ ಇದರಲ್ಲಿ ತೇಯ್ದು ನೀವು ಮಕ್ಕಳಿಗೆ ಕೊಡಬಾರ್ದು. ಇದನ್ನು ನೀವು ಕ್ಲೀನಾಗಿ 7 to 8 hours ಇದನ್ನು ನೆನೆ ಹಾಕಬೇಕಾಗತ್ತೆ. ಏನಕ್ಕಂತಂದರೆ ಇದರಲ್ಲಿ ಒಂದು ಸ್ವಲ್ಪ ಡಸ್ಟ್ ಥರ ಇರುತ್ತೆ, ಅದೆಲ್ಲ ಹೋಗುತ್ತೆ. ಕ್ಲೀನಾಗಿ ದಿನಾಗಲೂ ನಾನು ತೇಯ್ದಿದ ತಕ್ಷಣ ಕ್ಲೀನಾಗಿ ಬಟ್ಟೆಲಿ ಒರೆಸಿ ಇಟ್ಕೊಳ್ತೀನಿ. ಚೆನ್ನಾಗಿ ಯೂಸ್ ಚೆನ್ನಾಗಿ ಆಗ್ತಾ ಇದೆ. ಎಸ್. ಸೊ ಹೇಗೆ ತೇಯೋದು, ಏನೇನು ತೇಯ್ತೀನಿ ಅಂತ ಫಸ್ಟ್ ತೋರಿಸ್ತೀನಿ. ಕೆಲವರು ಬೇರೆ ಎಲ್ಲ ಕೊಡ್ತಾರೆ, ಅರಳೆಕಾಯಿ ಅಂತೆ, ಕಲ್ ಸಕ್ಕರೆನ ತೇಯ್ತಾರೆ. ಅದನ್ನೆಲ್ಲ ನಾನೇನು ಮಾಡ್ತಿಲ್ಲ, ನಾನು ಇಷ್ಟೇ ಕೊಡ್ತಿರೋದು. ಆ್ಯಂಡ್ ಬಿಫೋರ್ ಐ ಸ್ಟಾರ್ಟ್ ನಾನು ಇದನ್ನು ಹೇಳಿಬಿಡ್ತೀನಿ. ಏನಂತಂದರೆ, ನಿಮಗೆ ಇದ್ರ ಬಗ್ಗೆ ನಂಬಿಕೆ ಇಲ್ಲ, ಸುತ್ಕಾರ ಎಲ್ಲ ಕೊಡಬಾರ್ದು, ಮಗುಗೆ ಜಸ್ಟು ಬ್ರೆಸ್ಟ್ ಫೀಡಿಂಗೇ ಮಾಡಬೇಕು. ಹೌದು, ಎಕ್ಸ್ಕ್ಲೂಸಿವ್ 6 monthsವರೆಗೂ ಬ್ರೆಸ್ಟ್ ಫೀಡಿಂಗ್. ಆದರೆ ಈ ರೀತಿ ಕೊಡೋದ್ರಿಂದ ಯಾವುದೇ ರೀತಿ ತೊಂದರೆ ಇಲ್ಲ. ಇದು ಟ್ರೈಡ್ ಆ್ಯಂಡ್ ಟೆಸ್ಟೆಡ್ ಅಂತ ಏನು ಹೇಳ್ತೀವಿ, ಅದಿತಿಗೆ ಯಾವುದೇ ರೀತಿ ಪ್ರಾಬ್ಲಮ್ ಆಗಿಲ್ಲ. ಆ್ಯಂಡ್ ಪಾಪುಗೂ ಅಷ್ಟೇ ನಾನು 1-2 ದಿನ ಕೊಟ್ಟೆ, ಯಾವುದೇ ರೀತಿ ತೊಂದರೆ ಆಗಿಲ್ಲ. ಅದಾದಮೇಲೆ ನಾನು ಕಂಟಿನ್ಯೂ ಮಾಡಿದ್ದು. ಕೆಲವು ಮಕ್ಕಳುಗಳಿಗೆ ಲೂಸ್ ಮೋಷನ್ ಎಲ್ಲ ಆಗುತ್ತೆ. ಆ ರೀತಿ ಆದಾಗ ನೀವು ದಯವಿಟ್ಟು ಸ್ಟಾಪ್ ಮಾಡಬೇಕಾಗುತ್ತೆ. ಆ್ಯಂಡ್ ಈ ಒಂದು ಸಿಸ್ಟಮ್ ಅಥವಾ ಈ ಒಂದು ಪ್ರಾಕ್ಟೀಸ್ ನಾನೇನು ತೋರಿಸ್ತಿದ್ದೀನಿ ನಿಮ್ಮ ಹತ್ರ, ನಾನು ಫಾಲೋ ಮಾಡ್ಕೊಂಡಿರುವಂತಹ ಪ್ರಾಕ್ಟೀಸ್. ದಿಸ್ ಇಸ್ ಓನ್ಲಿ ಫಾರ್ ಹೂ ಬಿಲೀವ್ ಇನ್ ಹಳೆ ಕಾಲದ ಪದ್ಧತಿ, ಬಾಣಂತನ ಅಂತ ಏನು ಹೇಳ್ತೀವಿ, ಟ್ರೆಡಿಷನಲ್ ವೇ ಆಫ್ ಬಾಣಂತನ. ಅವ್ರು ಮಾತ್ರ ಇದನ್ನು ನಂಬ್ತಾರೆ, ಫಾಲೋ ಮಾಡ್ತಾರೆ, ಅವ್ರಿಗೆ ಮಾತ್ರ ಇದು. ಸೊ ಲೆಟ್ಸ್ ಸ್ಟಾರ್ಟ್. ಓಕೆನಾ? ಸೊ ಮೊದಲಿಗೆ ನಾನು ಈ ಒಂದು ಕಲ್ಲಿಗೆ ಫಸ್ಟ್ ಎಲ್ಲ ಆಚೆ ತೊಗೊಂಡ್ಬಿಡ್ತೀನಿ. ಒಂದು ಬಾದಾಮಿನ ನಾನು 1 ವಾರ ಕೊಡ್ತೀನಿ. ಜಾಸ್ತಿ ಒಂದು ಬಾದಾಮಿ ಒಂದೇ ದಿನಕ್ಕೆ ಹಾಕಬೇಡಿ, ಯಾಕಂತಂದರೆ ಪಾಪು ಇನ್ನೂ ತುಂಬ ಚಿಕ್ಕದಲ್ವಾ. ಸೊ ಇದನ್ನು ಅಷ್ಟೇ ಎಷ್ಟು ತೇಯ್ತೀನಿ ಅಂತ ನಿಮಗೆ ಗೊತ್ತಾಗುತ್ತೆ, ಒಂದು ಐಡಿಯಾ ಸಿಗುತ್ತೆ ನಿಮಗೆ. ಈ 4ನೇ ನಾನು ಇವಾಗ ಕೊಡ್ತಾ ಇರೋದು. ಕೆಲವರು ಗೋಡಂಬಿ ಎಲ್ಲ ಕೊಡ್ತಾರೆ. ಈ ಗೋಡಂಬಿ ಇವಾಗ ಬೇಡ, 6 monthsಯಿಂದ ಗೋಡಂಬಿ ಕೊಡಿ, ಯಾಕಂತಂದರೆ ಈಗಲೇ ತುಂಬ ಜಾಸ್ತಿ ಆಗುತ್ತೆ. ಇದರಿಂದ ವೆಯ್ಟ್ ಗೇನ್ ಸಹ ಚೆನ್ನಾಗಿ ಆಗ್ತಿದೆ ಲಿಟಲ್ ಲೇಯಲ್ಲಿ, ಟಚ್ ವುಡ್. ಸೊ ಮೊದಲಿಗೆ ನಾನು ಬ್ರೆಸ್ಟ್ ಮಿಲ್ಕ್ನ ಎಕ್ಸ್ಪ್ರೆಸ್ ಮಾಡಿ ಇಟ್ಕೊಂಡಿದ್ದೀನಿ. ಜಸ್ಟ್ ಈಗ ಎಕ್ಸ್ಪ್ರೆಸ್ ಮಾಡಿ ಇಟ್ಕೊಂಡೆ. ಅದನ್ನು ಫಸ್ಟ್ ನಾನು ತೇಯೋದು ಬಾದಾಮಿನ ತೇಯ್ಕೊಡ್ತೀನಿ.
ಎಷ್ಟು ತೆಗಿತೀನಿ ಅಂತ ನೋಡ್ಕೊಳ್ಳಿ. ನಾನು ಕೌಂಟ್ ಮಾಡ್ಕೊತಾ ಇದ್ದೀನಿ. 8, 9, 10, 11, 12, 13, 14, 15, 16, 17, 18, 19, 20. ಸೊ ಇಷ್ಟು ಖಾಲಿ ಆಗುತ್ತೆ. ಒಂದು ಬಾದಾಮಿಯಲ್ಲಿ ಇಷ್ಟು ಹೋಗುತ್ತೆ. ಸೊ ಅಷ್ಟು ಸಾಕು. ನೆಕ್ಸ್ಟು ಈಗ ಇನ್ನೊಂದು ಸ್ವಲ್ಪ ಎದೆ ಹಾಲು ಹಾಕ್ಕೊಂಡು ಜಾಕಾಯಿ ಒಂದು 5 ಸುತ್ತು ಸಾಕು, ಜಾಸ್ತಿ ಬೇಡ. 1, 2, 3, 4, 5 ಜಾಕಾಯಿನೂ ಆಯಿತು. ನೆಕ್ಸ್ಟ್ ಬಜೆನೂ ಅಷ್ಟೊಂದು 2 ಸುತ್ತು ಸಾಕು, ಇದು ಜಾಸ್ತಿ ಖಾರ ಇರುತ್ತೆ. ಇದನ್ನು ನಾನು ಸಹ ತಿಂತಾ ಇದ್ದೀನಿ. ಯಾವಾಗ ತಿಂತೀನಿ ಅಂತ ನಿಮಗೆ ತೋರಿಸ್ತೀನಿ. 1, 2, 3 ಮಾಡಿಕೊಂಡೆ. ಅಂದರೆ 4 ಜಾಸ್ತಿ ಪ್ರೆಷರ್ ಹಾಕಿರಲ್ಲ, ಅದಕ್ಕೋಸ್ಕರ 3 ಮಾಡಿಕೊಂಡೆ. 2 ಇಸ್ ಫೈನ್ ವಿತ್ ಪ್ರೆಷರ್. ನೆಕ್ಸ್ಟು ಇದು ಖರ್ಜೂರ ಒಂದು ಸ್ವಲ್ಪ ಜಾಸ್ತಿ ಮಾಡ್ತೀನಿ ನಾನು, ನೋಡಿ ಹೇಗೆ ಅಂತ. ಅಂದರೆ ಬೀಜ ಇರುತ್ತೆ ಒಳಗಡೆ, ಸೊ ನೋಡಿಕೊಂಡು ಮಾಡಬೇಕಾಗತ್ತೆ ನೀವು. ಇವಾಗ ಇಲ್ಲಿ ತೆಯ್ಕೋತೀನಿ. ನೀವೇ ನೋಡ್ಬೋದು, ಇವಾಗ ತುಂಬ ತೆಳು ಇದೆ. ಹೋಗ್ತಾ 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 ಗಟ್ಟಿ ಆಗುತ್ತೆ ಇದು. ಲಿಟಲ್ ವೆಯ್ಟ್ ಚೆನ್ನಾಗಾಗಿದ್ದಾರೆ. 1.5 ಮಂತ್ಸ್ಗೆ ವ್ಯಾಕ್ಸಿನ್ ಇದೆ ಅವ್ರದ್ದು. ಇನ್ನು 2 ವೀಕ್ಸ್ಗೆ ವ್ಯಾಕ್ಸಿನ್ ಇದೆ. ವ್ಯಾಕ್ಸಿನಿಗೆ ಹೋಗಬೇಕು. ನನಗಂತೂ ತುಂಬ ಖುಷಿ. ದಟ್ ನಾನು ಮತ್ತು ಕೃವಿ ಇಬ್ಬರೇ ಎತ್ಕೊಂಡಿರೋದು ಅವ್ರನ್ನ ಇಲ್ಲಿ. ಸೊ ಚೆನ್ನಾಗಿ ವೆಯ್ಟ್ ಗೇನ್ ಆಗಿದ್ದಾರೆ. ಸೊ ಕಂಪ್ಲೀಟ್ ವೆಯ್ಟ್ ಗೇನ್ ನಾನು ನೋಡಿದ್ದೀನಿ. ಅದೆಲ್ಲ ಖುಷಿ ಇದೆ. ಇಷ್ಟೇ, ಜಾಸ್ತಿ ಇಲ್ಲ. ಎಸ್, ಒಂದು ನಿಮಿಷ. ನಾನು ಇದನ್ನು ನಿಮ್ಗೆ ತೋರಿಸೋದಕ್ಕಿಂತ ಮುಂಚೆ ಐ ವಿಲ್ ಜಸ್ಟ್ ಕೀಪ್ ಎವ್ರಿಥಿಂಗ್ ಬ್ಯಾಕ್. ಎಸ್ ಅದಿತಿ, ಅದಿತಿ ಯು ಕ್ಯಾನ್ ಕಮ್ ಬಟ್ ನೋ ಟಚಿಂಗ್ ಎನಿಥಿಂಗ್. ಕುತ್ಕೊಳ್ಳಿ, ಅಲ್ಲೇ ಕುತ್ಕೊಳ್ಳಿ. ಏನ? ಹಾಂ, ತಗೊಳ್ಳಿ. ಸೊ ಇದು ಈ ರೀತಿ ಆಗತ್ತೆ ನೋಡಿ. ಜಾಸ್ತಿ ತೆಳುನೂ ಇಲ್ಲ, ಜಾಸ್ತಿ ಗಟ್ಟಿನೂ ಇಲ್ಲ. ಜಸ್ಟ್ ಮಗು ಬಾಯಿಗೆ ಹೀಗೆ ನೆಕ್ಕಿಸೋದು. ಅದಿತಿ ತಿಂತೀರಾ? ಕೇಳೋಣ ಅದಿತಿನ ತಿಂತಾರ ಅಂತ. ತಿಂತೀರಾ? ಚೆನ್ನಾಗಿರುತ್ತೆ, ಏನಿಲ್ಲ. ತಿನ್ನಪ್ಪ, ತಿನ್ನು. ಏನಾಯ್ತು? ಬೇಡವಂತೆ. ಅದಿತಿಗೂ ಕೊಟ್ಟಿದ್ವಿ. ಶಿ ಇಸ್ ನಾಟ್ ರೆಡಿ ಟು ಈಟ್ ನಾವು. ಅದಿತಿಗೆ ಯಾಕೋ ವಜೈನ ತುಂಬ ಉರಿ ಅಂತ ಹೇಳ್ತಿದ್ರು. ಹರಳೆ ಎಣ್ಣೆ ಎಲ್ಲ ಹಾಕಿದ್ದೀನಿ, ಅದನ್ನೇ ಹೇಳ್ತಿದ್ದೆ. ಚಡ್ಡಿ ಹಾಕಿಲ್ಲ ಅದಿತಿ ಅಂತ. ಲಿಟಲ್ ಈಸ್ ಸ್ಲೀಪಿಂಗ್. ಸೊ ಈ ರೀತಿ ಆಗತ್ತೆ, ಓಕೆನಾ? ಸೊ ನಿಮ್ಗೆ ಕ್ಲೋಸಪ್ಪಲ್ಲಿ ಗೊತ್ತಾಗುತ್ತೆ ಯಾವ ರೀತಿ ಕನ್ಸಿಸ್ಟೆನ್ಸಿ ಇರಬೇಕು ನೀವು ಮಾಡಿದಾಗ ಅಂತ. ಸೊ ಇದನ್ನೆಲ್ಲ ನಾನು ಒಂದು ಕಡೆ ಈ ರೀತಿ ಹೀಗೆ ಮಾಡಿಕೊಂಡು ಸೇಮ್ ಇವಾಗ ಎದೆ ಹಾಲು ನಾನು ಜಾಸ್ತಿ ಎಕ್ಸ್ಪ್ರೆಸ್ ಮಾಡಿದ್ದೀನಿ. ಯಾಕಂತಂದ್ರೆ ನಾನು ಇನ್ನೂ 2 ರೀತಿ ತೋರಿಸ್ತೀನಿ ನಿಮಗೆ. ಸೊ ಈ ರೀತಿ ಇರುತ್ತೆ. ಸೇಮ್ ಗಂಧ ಯಾವ ರೀತಿ ಇರುತ್ತೋ ಅದೇ ರೀತಿ ಇರುತ್ತೆ, ಓಕೆನಾ? ಕೃವಿ ಚಿನ್ನಿ ಟಾಡಂಕರಿ ಹಿಯರ್ ಓನ್ಲಿ, ಪ್ಲೀಸ್ ವಾಶ್ ಆ್ಯಂಡ್ ಗಿವ್ ಮೀನು. ಯಾ, ಸೊ ದಿಸ್ ಇಸ್ ಆಲ್ ಅಬೌಟ್ ಜಾಕಾಯಿ, ಬಾದಾಮಿ, ಬಜೆ ಆ್ಯಂಡ್ ಖರ್ಜೂರ, ಓಕೆನಾ? ಅದಿತಿ ಗಿವ್ ಮಿ ಒಂದು ಬಟ್ಟೆ. ಯಾ, ಹಿಯರ್ ಓನ್ಲಿ. ಎಸ್, ಯಾ. ಸೊ ಇದು ನಾನು ಬಜೆನ ಡೈಲಿ ತಿಂತಾ ಇದ್ದೀನಿ. ಡೈಲಿ ಅಂದರೆ ನಾನ್ ವೆಜ್ ತಿಂದ ದಿನ ಕಂಪಲ್ಸರಿ ತಿಂತೀನಿ. ಬೇರೆ ದಿನ ಕೆಲವೊಂದ್ಸಲ ಮರ್ತೋಗ್ಬಿಡ್ತೀನಿ. ದಟ್ ಈಸ್ ಫೈನ್, ಓಕೆನಾ? ಸೊ ಈಗ ಕಲ್ಲು ವಾಶ್ ಮಾಡ್ಕೊಳ್ತೀನಿ. ಈಗ ಏನು ಮಾಡ್ತೀನಿ ನೆಕ್ಸ್ಟ್ ಅಂತಂದರೆ ನಿಮಗೆ ಬೆಳ್ಳುಳ್ಳಿ ಮತ್ತು ಇದನ್ನು ತೋರಿಸ್ತೀನಿ, ಓಕೆನಾ? ಸೊ ತಲೆಗೆ ಸ್ನಾನ ಮಾಡಿಸ್ತೀರಲ್ಲ ವಾರಕ್ಕೆ 2 ಸಲ, ಕೆಲವರು ದಿನಾಗ್ಲೂ, ಕೆಲವರು ವಾರಕ್ಕೆ 3 ಸಲ, ಆ ರೀತಿ ತಲೆಗೆ ಸ್ನಾನ ಮಾಡಿಸ್ತೀರಲ್ಲ. ಸೊ ಆ ದಿನ ಏನು ಮಾಡ್ತೀರಾ ಅಂತಂದರೆ ಸೇಮ್ ಈ ರೀತಿ ಒಂದು ಸ್ವಲ್ಪ ಎದೆ ಹಾಲನ್ನ ಹಾಕ್ಕೊಳ್ಳಿ ನಿಮ್ಮ ಒಂದು ಕಲ್ಲಿಗೆ. ಒಂದು ನಿಮಿಷ, ನಾನು ಬೆಳ್ಳುಳ್ಳಿನ ಸಿಪ್ಪೆ ಬಿಡಿಸ್ಕೊತೀನಿ. ಸೊ ಒಂದೇ ಒಂದು ಇಳುಕು ಬೆಳ್ಳುಳ್ಳಿನ ಕ್ಲೀನಾಗಿ ಸಿಪ್ಪೆ ಬಿಡಿಸ್ಕೊಳ್ಳಿ. ಎಸ್, ಸೊ ಸಿಪ್ಪೆ ಬಿಡಿಸ್ಕೊಂಡು ಇದರಲ್ಲಿ ಕಾಲು, ಜಾಸ್ತಿ ಬೇಡ, ಕಾಲು ಭಾಗದಷ್ಟು ತೆಯ್ಕೊಳ್ಳಿ. 1 2 3 4 5 6 7 8 9 10, ಜಾಸ್ತಿ ಬೇಡ, ಒಂದು 15 ರೌಂಡ್ ಸಾಕು ನೋಡಿ. ಕಾಲು ಭಾಗ ಕಡಿಮೆ ಆಯಿತು, ಓಕೆನಾ? ಈಗ ಸೇಮ್ ಮೆಣಸನ್ನು ಕಾಲು ಭಾಗ ಕಡಿಮೆ ಆಗಬೇಕು, ತುಂಬ ಬೇಡ. ಬೆಳ್ಳುಳ್ಳಿ ಮತ್ತು ಇದು 2 ತುಂಬ ಖಾರ ಇರುತ್ತೆ. ಹಾಂ, ಸೊ ಕಾಲು ಭಾಗ ಒಂದು ಸ್ವಲ್ಪ ಕಡಿಮೆ ಆಯಿತು.
ಸೊ ಈಗ ದಿಸ್ ಇಸ್ ಆಲ್ಸೋ ರೆಡಿ. ಇದನ್ನ ಏನು ಮಾಡಬೇಕಪ್ಪ, ಇದನ್ನ ಏನು ಮಾಡ್ತೀರಾ ಅಂತಂದ್ರೆ ಮಗುಗೆ ತಲೆಗೆ ಸ್ನಾನ ಎಲ್ಲ ಕಂಪ್ಲೀಟ್ ಆಗುತ್ತೆ, ಇನ್ನೇನು ಆಚೆ ಕರ್ಕೊಂಡು ಬರ್ತಿದ್ದೀರಾ ಅಂತ ಅಂದಾಗ ನಾಲ್ಗೆ ಎಲ್ಲ ನೀವು ಕ್ಲೀನ್ ಮಾಡ್ತೀರಾ ಅಲ್ವಾ. ನಂಗೆ ಯಾರೋ ಒಬ್ರು ಕಮೆಂಟಲ್ಲಿ ಕೇಳಿದ್ರು ದಟ್ ಅದಿತಿ ಮತ್ತು ತುಪ್ಪ ಬೇಡ ಪಪ್ಪು, ತುಪ್ಪ ತಿಂತೀರಾ, ಯು ವಾಂಟ್ ಟು ಈಟ್, ಓಕೆ ಗಿವ್ ಮಿ, ಕಮ್, ತುಪ್ಪ ಕೊಡ್ಲಾ, ಕೊಡಿ. ಚಡ್ಡಿ ಹಾಕಿಲ್ಲ ಸುಮ್ಮ, ನೋ ಅದಿತಿಮ್ಮ, ಯು ಆರ್ ಇನ್ ಫ್ರಂಟ್ ಆಫ್ ಕ್ಯಾಮ್ರಾ. Aditi, it's not good. That's your favorite part. It's your private part. Huh? Okay, tuppa tagoli. Super. ಇಂಜು ಮಾಡಿಬಿಟ್ಟು ಅದನ್ನ ಇಡಕ್ಕಾಗಲ್ಲ, ವಾಶ್ ಮಾಡಬೇಕು. ಸೊ ಐ ವಾಸ್ ಟೆಲಿಂಗ್ ಸಮಥಿಂಗ್. ಇದು ತಲೆಗೆ ಸ್ನಾನ ಒಬ್ರು ಕಾಮೆಂಟಲ್ಲಿ ಕೇಳಿದ್ರು, ನಮ್ಮ ಮನೆಗೆ ಒಬ್ರು ಮಗುಗೆ ತಲೆಗೆ ಸ್ನಾನ ಮಾಡ್ಸಕ್ ಬರ್ತಾರೆ, ಅವರು ಮಗು ಬಾಯಿಗೆಲ್ಲ ಕೈ ಹಾಕ್ತಾರೆ, ಗಂಟ್ಲಲ್ಲಿ ಕಫ ಎಲ್ಲ ತೆಗಿತಾರೆ ಅಂತ. ಹಳೆಯ ಒಂದು ಪದ್ಧತಿಯಲ್ಲಿ ಅದನ್ನೆಲ್ಲ ಮಾಡ್ತಾರೆ, ಬಟ್ ಹುಷಾರಾಗಿ ಮಾಡ್ಬೇಕಾಗತ್ತೆ. ನಿಮಗೆ ಮಾಡಕ್ ಇಷ್ಟ ಇಲ್ಲ ಅಂತಂದ್ರೆ ಡೋಂಟ್ ಡೂ ಇಟ್. ಏನ್ ನನ್ನ ಒಂದು ಎಕ್ಸ್ಪೀರಿಯನ್ಸ್ ಅಂಡ್ ನೋಡಿರೋದೇನು ಅಂತಂದ್ರೆ, ಡೋಂಟ್ ಕಾಮೆಂಟ್ ದಟ್ ಏನ್ ನೀನು ದೊಡ್ಡೋಳ್ ತರ ಎಕ್ಸ್ಪೀರಿಯನ್ಸ್ ಎಲ್ಲ ಹೇಳ್ತಿದ್ಯೋ ಅಂತ. ಐ ಹ್ಯಾವ್ ಸೀನ್ ಮೆನಿ ಚಿಲ್ಡ್ರನ್ ಇನ್ ಟರ್ಮ್ಸ್ ಆಫ್ ಥೆರಪಿಯಲ್ಲಿ. ನಾವು ಈಗ ಡಾಕ್ಟರ್ಸ್ ಎಲ್ಲ ಆ ರೀತಿ ಮಾಡಲೇಬಾರ್ದು ಅಂತ ಹೇಳ್ತಾರೆ. ಆ ರೀತಿ ಮಾಡಬೇಡಿ ಅಂತ ಹೇಳಿರೋ ಕಾರಣಕ್ಕೇನೆ ಅಥವಾ ಆ ರೀತಿ ನಾವು ಫಾಲೋ ಮಾಡೋದಕ್ಕೇನೆ ಅನ್ಸುತ್ತೆ ಜಾಸ್ತಿ ನಿಮೋನಿಯಾ ಕೇಸ್ ಆಗ್ತಿರೋದು. ಹಿಂದಿನ ಕಾಲದಲ್ಲಿ ಕ್ಲೀನ್ ಆಗಿ ಹುಷಾರಾಗಿ ಕಫ ಎಲ್ಲ ತೆಗಿತಾ ಇದ್ರು. ಸೊ ಅದು ನಾನು ಮಾಡ್ತೀನಿ. ಅಂಡ್ ನಾಲ್ಗೆ ಮೇಲೆ ಏನೇನು ಬಿಳಿ ಇರುತ್ತಲ್ಲ ಮಗುಗೆ, ಅದನ್ನೆಲ್ಲ ಕ್ಲೀನ್ ಮಾಡ್ತೀನಿ. ವಾಟ್ ಐ ವಾಸ್ ಟೆಲಿಂಗ್ ಅಂತಂದ್ರೆ, ಇದನ್ನ ಯಾವಾಗ ಕೊಡ್ಬೇಕು ಅಂತಂದ್ರೆ, ಮಗುಗೆ ಸ್ನಾನ ಎಲ್ಲ ಕಂಪ್ಲೀಟ್ ಆಗಿ ನೀವು ಗಂಟ್ಲಲ್ಲಿ ಕಫ ಎಲ್ಲ ತೆಗಿತಿರ್ತೀರಾ ಅಲ್ವಾ, ಅಂದ್ರೆ ಕಫ ಇಲ್ಲ ಅಂತ ಪ್ರತಿ ಸಲ ಸ್ನಾನ ಮಾಡಿಸಿದಾಗ ನೀವು ಕ್ಲೀನ್ ಮಾಡೋದು, ಇಟ್ಸ್ ಗುಡ್. ನಾವ್ ಅದನ್ನ ಫಾಲೋ ಮಾಡ್ತೀನಿ. ಇಫ್ ಯು ಆರ್ ಇಂಟ್ರೆಸ್ಟೆಡ್ ಯು ಕ್ಯಾನ್ ಫಾಲೋ ದಟ್. ಸೊ ಇದನ್ನ ಏನ್ ಮಾಡ್ಬೇಕು ಅಂತಂದ್ರೆ, ಈ ರೀತಿ ನೀವು ಒಂದ್ ಕಡೆಗೆ ತೇಯ್ದ್ಬಿಟ್ಟು ಒಂದ್ ಕಡೆಗೆಲ್ಲ ಹೀಗೆ ಎಡ್ಜ್ಗೆ ಹಿಂಗೆ ತಂದಿಟ್ಕೊಳ್ಳಿ. ಸೊ ಒಂದ್ಸಲ ಎಷ್ಟು ಬರುತ್ತೋ ಅಷ್ಟೇ ತಗೋಬೇಕು, ಫುಲ್ಲು ಕೊಡ್ಬೇಕು ಅಂತ ಏನೂ ಇಲ್ಲ. ಒಂದ್ಸಲಕ್ಕೆ ಎಷ್ಟು ಬರುತ್ತೋ ಅಷ್ಟು ಹೀಗೆ ಹಿಂಗೆ ಇಟ್ಕೊಂಡು ಮಗುವಿನ ಗಂಟ್ಲಿಗೆ ಕೊಡಿ. ಮಗು ಗಂಟ್ಲು ಕೊಟ್ಟಾಗ ಮಗು ತುಂಬಾ ಖಾರ ಆದಂಗೆ ಫೀಲ್ ಆಗುತ್ತೆ, ಒಂಥರ ನಿಗ್ರುತ್ತಾರೆ, ಹಿಂದಕ್ಕೆ ಹೋಗ್ತಾರೆ, ಖಾರ ಫೀಲ್ ಆಗುತ್ತೆ ಅವ್ರಿಗೆ. ಸೊ ದಟ್ ಈಸ್ ಆಲ್ಸೋ ಫೈನ್. ಭಯ ಪಡಬೇಡಿ, ಏನಪ್ಪ ನನ್ನ ಮಗು ಈಗಾಯ್ತು ಅಂತ. ಕೊಟ್ಟಿದ ತಕ್ಷಣ ಮಗುಗೆ ಜಾಸ್ತಿ ಸಲೈವ ಬರುತ್ತೆ, ಅಂದ್ರೆ ಜೊಲ್ಲು ಜಾಸ್ತಿ ಮಗು ಸುರಿಸುತ್ತೆ. ಇವು ಏನಪ್ಪಾ ಇದು ಅಂತ ಎಲ್ಲ ಭಯ ಪಡಕ್ ಹೋಗ್ಬಿಡಿ. ಇಟ್ಸ್ ಕಂಪ್ಲೀಟ್ಲಿ ಆಲ್ ರೈಟ್. ಇದರಿಂದ ಮಗುಗೆ ಕಫ ಸೇರಲ್ಲ, ಕಫ ಆಗಿದ್ರು ಕಡಿಮೆ ಆಗುತ್ತೆ. ಈ ಸಿಸ್ಟಮ್ನ ನಾವು ಫಾಲೋ ಮಾಡ್ತೀವಿ, ಓಕೆನಾ. ಬೆಳ್ಳುಳ್ಳಿ ಕಂದ ಅದು. ಸೊ ತಲೆಗೆ ಸ್ನಾನ ಮಾಡಿಸುವಾಗ ಬೆಳ್ಳುಳ್ಳಿ ಮತ್ತೆ ಮೆಣಸನ್ನ ನೀವು ತೆಗೆದು ಕೊಡ್ಬೋದು. ಅದಿತಿಗೆ ಟು ಬಿ ಹಾನೆಸ್ಟ್ ಅಂಡ್ ಸತ್ಯವಾಗ್ಲೂ ಏನ್ ಹೇಳಬೇಕು ಅಂತಂದ್ರೆ, 1 ವರ್ಷದವರೆಗೂ ಅದಿತಿ ಕೋಲ್ಡ್ ಆಗಿರಲ್ಲ. ಅದಿತಿ ಕೋಲ್ಡ್ ಅಂತ ಆಗಿದ್ದು 1 ವರ್ಷ 3 ತಿಂಗಳಲ್ಲೇನು. ತುಂಬಾ ಫಸ್ಟ್ ಟೈಮ್ ನಾವು ಕೋಲ್ಡ್ ಅಂತ ನೋಡಿದ್ದು ಅದಿತಿಗೆ. ಸೊ ಇದೇ ಸಿಸ್ಟಮ್ನೆಲ್ಲ ಫಾಲೋ ಮಾಡ್ಕೊಂಡ್ ಬಂದಿದ್ದೀವಿ. ತುಂಬಾ ಏನಂತ ಹೇಳೋದು, ಅಂದ್ರೆ ಟ್ರೆಡಿಷನಲ್ ಪದ್ಧತಿ ಫಾಲೋ ಮಾಡ್ಕೊಂಡ್ ಬಂದಿದ್ದಕ್ಕೆ ಶಿ ವಾಸ್ ಹೆಲ್ದಿ, ಶಿ ಇಸ್ ಹೆಲ್ದಿ ಚೈಲ್ಡ್, ಟಚ್ ವುಡ್. ಎಸ್. ಸೊ ಎಲ್ಲ ಮಿಕ್ಸ್ ಮಸಾಲೆ ಸಾಂಬಾರ್ ಮಾಡಿದ್ದೀರಾ ಅದಿತಿ ನೀವು. ಸೊ ಇಷ್ಟು. ನೆಕ್ಸ್ಟ್ ಇನ್ನೊಂದು ಸಿಸ್ಟಮ್ ನಾವು ಫಾಲೋ ಮಾಡ್ತೀವಿ. ಏನಂತಂದ್ರೆ, ಜಾಕ ಎಷ್ಟು ಗಂಟೆ ಕೊಡ್ತೀವಿ ಅಂತಂದ್ರೆ, ನಾನಿವಾಗ 4 ಗಂಟೆ ಬಿಟ್ವೀನ್ 5 ಗಂಟೆ ಆ ಟೈಮಲ್ಲಿ ಎದ್ದು ಕೊಡ್ತಾ ಇದೀನಿ. ದಟ್ ಈಸ್ ಆಲ್ಸೋ ಫೈನ್, ರೈಟ್ ಟೈಮ್. ಯಾಕಂತಂದ್ರೆ ಆ ಟೈಮಿಗೆ ಫೀಡಿಂಗ್ ಇರುತ್ತೆ ಅಲ್ವಾ ಪಾಪಗೆ, ಅವಾಗ ಎದ್ಬಿಟ್ಟು ಇದೆಲ್ಲ ಸೇಮ್ ತೆಗೆದ್ಬಿಟ್ಟು ಪಾಪಗೆ ಕೊಡ್ತೀನಿ. ಕೊಟ್ಟಾದ್ಮೇಲೆ ನಾನು ಲಿಟಲ್ ಹೇಗೆ ಮಲ್ಕೊಂಡಿದ್ದಾರೆ, ಅವ್ರು ಎದ್ದಿದ್ರೆ ನಾನು ತಲೆ ಹೇಗೆ ಮಸಾಜ್ ಮಾಡ್ತಿದೆ ಅಂತ ತೋರಿಸಿ. ಇನ್ನೇನು ಸ್ವಲ್ಪ ದಿನದಲ್ಲಿ ಐ ಆಮ್ ಗೋಯಿಂಗ್ ಟು ರಿವೀಲ್ ಲಿಟಲ್ ಏಸ್ ಫೇಸ್. ಅವಾಗ ನಿಮ್ಗೆ ಡೈರೆಕ್ಟ್ ಆಗಿ ತೋರಿಸ್ಬೋದು ನಾನು ಏನೇನು ಮಸಾಜ್ ಮಾಡ್ತೀನಿ, ಏನೇನು ಆಕ್ಟಿವಿಟಿ ಮಾಡಿಸ್ತೀನಿ. ಶಿ ವಿಲ್ ಬಿ ಇನ್ ಮೈ ಡೈಲಿ ವ್ಲಾಗ್ ಆಫ್ಟರ್ ಅತಿಥಿ ಹಾಲು ಬೇಡ, ಓಕೆನಾ. ಸೊ ತಲೆ ಮಸಾಜ್ ಮಾಡ್ತೀನಿ, ಇಲ್ಲಿ ಹೆಡ್ ಮಸಾಜು, ಹಿಂದೆಗಡೆ ಮಸಾಜು, ಅದಾದ್ಮೇಲೆ ಮೂಗ್ನ ಅಂತಂದ್ರೆ ಕೆಲವ್ರು ಕೇಳಿದ್ರು ನಾನು ಫುಲ್ಲು ಎತ್ತುತ್ತೀರಾ ಅಂತ. ಹಾಗಲ್ಲ, ಅಂದ್ರೆ ಎಲ್ಲಾನು ಶೇಪ್ ತರ್ತಾರೆ ಹಳೆ ಪದ್ಧತಿಯಲ್ಲಿ. ಸೊ ಆ ರೀತಿ ನಾನು ಮಾಡ್ತೀನಿ. ಆ ರೀತಿ ಹೇಗೆ ಮಾಡ್ತೀನಿ ಅಂತ ನಾನು ತೋರಿಸ್ತೀನಿ. ಅದಾದ್ಮೇಲೆ ಒಂದು 20 ನಿಮಿಷ ಆಗುತ್ತೆ ಪಾಪು ಜೊತೆ ಚೆನ್ನಾಗಿ ಆಟ ಆಡಿ ನಾನು. ಅದಿತಿ ಎಲ್ಲ ಮಲ್ಕೊಂಡಿರ್ತಾರೆ. ಸೊ ಏನ್ ಮಾಡ್ತೀನಿ ಅಂತಂದ್ರೆ, ಈ ರೀತಿ ಒಂದು ಇಷ್ಟು ಹಾಲು ಇಟ್ಕೊಂಡಿರ್ತೀನಿ. ಒಂದು ಕಾಲು ಒಳ್ಳೆಯದೆ, ಕಾಲ್ಗಿಂತ ತುಂಬಾ ಕಡಿಮೆ ಇದೆ. ಸೊ ಇಷ್ಟು ಹಾಲ್ಗೆ ನಾನು ಆಕ್ಚುಲಿ ತುಪ್ಪ ಎಷ್ಟು ತಗೋತೀನಿ ಗೊತ್ತಾ, ಅದಿತಿಗೆ ಅದನ್ನ ನೆಕ್ಸಿದ್ದೆ, ಅದಕ್ಕೋಸ್ಕರ ನಾನು ತುಪ್ಪ ಹಿಂದೆ ಯೂಸ್ ಮಾಡ್ತಿದ್ದೀನಿ. ಇಷ್ಟು ಐ ಥಿಂಕ್ ಹಾಲು ಜಾಸ್ತಿ ಆಯ್ತು ಅನ್ಸುತ್ತೆ.
ಇಷ್ಟು ಹಾಲು ಸಾಕು. ಇಷ್ಟು ಹಾಲ್ಗೆ ಇಷ್ಟು ತುಪ್ಪ, ಇಷ್ಟು ಬೆಲ್ 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 ಪೂಸಿ ಇನ್ ದ ವೆಲ್. ಕೇರ್ಫುಲ್ ಬಬ್ಬಿ. ಅದಿತಿ ನೋಡಿ ಎಲ್ಲ ಆಚೆ ಎಲ್ಲ ತೆಗೆದು ಅದ್ರಲ್ಲಿ ಕುತ್ಕೊಂಡಿರೋದು. ಒಂದು ನಿಮಿಷ ಐಲ್ ಶೋ. ಇದು ನೀವು ನೋಡ್ಕೊಳ್ಳೋ ತುಂಬ ಇಂಪಾರ್ಟೆಂಟು, ಓಕೆನಾ. ಇದನ್ನು ಏನು ಮಾಡ್ತೀನಿ ಅಂತಂದರೆ ಚೆನ್ನಾಗಿ ತೇಯೋದು, ಈ ರೀತಿ ಅಂದರೆ ಫುಲ್ ಮಿಕ್ಸ್ ಮಾಡೋದು. ಕಾಣಿಸ್ತಿದೆ ಅನ್ಸುತ್ತಲ್ಲ. ಸೊ ನೋಡಿ ಹಾಲು ಮತ್ತು ತುಪ್ಪ ಎರಡು ಚೆನ್ನಾಗಿ ಮಿಕ್ಸ್ ಆಗ್ತಿದೆ. ಇದರಿಂದ ವೆಯ್ಟ್ಗೆ ತುಂಬ ಸಹಾಯ ಆಗುತ್ತೆ. A2 ಗೀ ಕೊಡ್ತಾ ಇದ್ದೀನಿ. ಅದಿತಿಗೂ ನಾವು A2 ಗೀನೇ ಕೊಟ್ಟಿದ್ದು. ಈಗಲೂ ಪಾಪುಗೆ A2 ಗೀನೇ. A2 ಗೀ ಅಂತಂದರೆ ಅಕ್ಷಯಕಲ್ಪ ಹಾಲು ತೊಗೊಂಡು ಬರ್ತೀವಲ್ವ, ಸೊ ಅದರಲ್ಲಿ ನೋಡಿ ಇಲ್ಲಿ ಯಾರು ಏನು ತೇಯ್ತಿದ್ದಾರೆ ಅಂತ. ನಾವೇನು ಮಾಡಿರ್ತೀನೋ, ನಾನೇನು ಮಾಡಿರ್ತೀನೋ ಅದನ್ನ ಅದಿತಿ ಮಾಡಬೇಕು, ಕೃವಿ ಏನು ಮಾಡ್ತಾರೋ ಅವರು ಮಾಡಬೇಕು. ಪಾಪ ಅಲ್ಲೆಲ್ಲ ಚಲ್ತಿದ್ದೀರ ಪಾಪ ನೀವು. ಸೊ ಈ ರೀತಿ ಚೆನ್ನಾಗಿ ಒಂದು 3 to 4 minutes ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಈ ರೀತಿ ಅದು ಫುಲ್ಲು ಗಟ್ಟಿ ಆಗಬೇಕು. ಹಾಲೆಲ್ಲ ಮಿಕ್ಸ್ ಆಗಿಬಿಟ್ಟು ಗಟ್ಟಿ ಆಗಬೇಕು. ಅದನ್ನು ನೀವು ಪಾಪುಗೆ ನೆಕ್ಸಿ, ಓಕೆನಾ. ಈ ರೀತಿ ಕನ್ಸಿಸ್ಟೆನ್ಸಿ ಆಗುತ್ತೆ ನೋಡಿ. ಹಾಲಿಲ್ಲ ಕಂದ, ಹಾಲು ಖಾಲಿ ಆಗಿದೆ. ಸೊ ಈ ರೀತಿ ಕನ್ಸಿಸ್ಟೆನ್ಸಿ ಆಗಿದೆ. ಐ ಥಿಂಕ್ ದಿಸ್ ಇಸ್ ಗೋಯಿಂಗ್ ಟು ಬಿ ವೇಸ್ಟ್. ಯಾಕಂತಂದರೆ ಮುದುಬುಲಂಗೆ ಕೊಟ್ಟಿದ್ದೀನಿ ಬೆಳಗ್ಗೆನೆ, ಇವಾಗ ತಿರ್ಗಾ ಕೊಡಲ್ಲ. ಸೊ ಇದನ್ನು ಮುದುಬುಲಂಗೆ ಕೊಡ್ತೀನಿ. ಎಲ್ಲ ಖಾಲಿ ಆದಮೇಲೆ ಹೊಳ್ಳೆಯಲ್ಲಿ ಉಳಿದಿರುತ್ತಲ್ಲ ಅದನ್ನು ನಾನು ಏನು ಮಾಡ್ತೀನಿ ಅಂತಂದರೆ ಪಾಪುಗೆ ಮಸಾಜ್ ಮಾಡ್ತೀನಿ. ಫುಲ್ಲು ಕಂಪ್ಲೀಟ್ ಫೇಸ್ಗೆ ಮಸಾಜ್ ಮಾಡಿ, ಫುಲ್ಲು ಯಾವ ರೀತಿ ಮಸಾಜ್ ಅಂತಂದರೆ ನಿಮಗೆ ತೋರಿಸ್ತೀನಿ ನಾನು ಆಫ್ಟರ್ ಒನ್ ವೀಕ್ ಆದಮೇಲೆ. ಈ ರೀತಿ ಕಂಪ್ಲೀಟ್ ಸ್ಕಿನ್ನೆಲ್ಲ ಹಿಂಗೆ ಅಪ್ರೈಟ್ ಮಾಡಿ, ಇಲ್ಲೆಲ್ಲ ಮಸಾಜ್ ಮಾಡಿ, ಚಿನ್ನೆಲ್ಲ ಮಸಾಜ್ ಮಾಡಿ, ಇಲ್ಲೆಲ್ಲ ಹಿಂಗೆ ಪ್ರೆಸ್ ಮಾಡಿ, ನೋಸ್ಗೆಲ್ಲ ಹಿಂಗೆ ಮಸಾಜ್, ಕ್ಲೀನಾಗಿ ಮಸಾಜ್ ಮಾಡೋದು, ಐಬ್ರೋ ಈಗ ಎತ್ತೋದು. ಸೊ ಅದನ್ನೆಲ್ಲ ಮಾಡ್ತೀನಿ. ಹಣೆ ಎಲ್ಲ ಉಜ್ಜೋದು ಈ ತುಪ್ಪದಲ್ಲೂ ಮಾಡ್ತೀನಿ. ಇದರಿಂದ ಮಕ್ಕಳ ಸ್ಕಿನ್ ತುಂಬ ಗ್ಲೋ ಆಗುತ್ತೆ. ಐ ಕ್ಯಾನ್ ಸಿ ಮುದುಬುಲ ಸ್ಕಿನ್ ಆಲ್ಸೋ ಗ್ಲೋಯಿಂಗ್. ಎಸ್. ಸೊ ಇದನ್ನು ನಾನು ಕೊಡ್ತೀನಿ. ಆಫ್ಟರ್ ಜಾಕಾಯಿ, ಬಜೆ, ಬಾದಾಮಿ ಅದೆಲ್ಲ ಕೊಟ್ಟು 20 ನಿಮಿಷ ಆದಮೇಲೆ ನಾನು ಈ ಒಂದು ಇದನ್ನು ಫಾಲೋ ಮಾಡ್ತಿದ್ದೀನಿ. ಇದರಿಂದ ವೆಯ್ಟ್ ಗೇನ್ ಆಗುತ್ತೆ. ಅದಿತಿಗೆ ಏನು ಮಾಡ್ತಿದ್ರು ಅದನ್ನು ನಾನು ಮುದುಗುಲಾಗೆ ಕಾಪಿ ಮಾಡ್ತಾ ಇದ್ದೀನಿ ಅಷ್ಟೇ. ಎಸ್, ವೆಯ್ಟ್ ಗೇನ್ ಚೆನ್ನಾಗಾಗಿದೆ. ಇಷ್ಟೇ. ಜಾಕಾಯಿ ಹೇಗೆ ಕೊಡ್ತೀರಾ, ಎಷ್ಟು ಪ್ರಮಾಣ ಕೊಡ್ತೀರಾ, ಹೇಗೆ ಕೊಡ್ತೀರಾ, ಹೀಗೆ ಎಲ್ಲ ಮೇಂಟೈನ್ ಮಾಡ್ತಿದ್ದೀರಾ ಅಂತ ಕೇಳ್ತಿದ್ದೀರಿ ಅಲ್ವಾ. ಸೊ ದಿಸ್ ಈಸ್ ಆಲ್ ಅಬೌಟ್ ಜಾಕಾಯಿ, ತುಪ್ಪ. ಅದಿತಿ ತುಪ್ಪ ಬೇಡಕ್ಕಂದ. ಸೊ ಎಸ್, ತುಪ್ಪ ಇದನ್ನು ನಾನು ಪಾಪುಗೆ ಇಲ್ಲ ಅಂದರೂ 3 monthsವರೆಗೂ ಬರ್ಬೋದು. ಎಸ್, ಇದು ಕಂಪ್ಲೀಟ್ ಈ ಬಾಕ್ಸ್ ಇಲ್ಲೇ ಇಟ್ಕೊಂಡ್ಬಿಟ್ಟಿರ್ತೀನಿ. ಬೆಳಗ್ಗೆ ಎದ್ದ ತಕ್ಷಣ ಒಂದು 4 ಗಂಟೆಯಿಂದ 5 ಗಂಟೆ ಬಿಟ್ವೀನಲ್ಲಿ ಎದ್ದು ಪಾಪುಗೆ ಮಿಕ್ಸ್ ಮಾಡಿ ಕೊಡ್ತೀನಿ. ಚೆನ್ನಾಗಿದೆ. ಆ್ಯಂಡ್ ಒನ್ ಮೋರ್ ಥಿಂಗ್, ನಿಮಗೆ ಇದ್ರ ಮೇಲೆ ನಂಬಿಕೆ ಇದ್ರೆ ಮಾತ್ರ ಮಾಡಿ. ಏನಾದರೂ ಪ್ರಾಬ್ಲಮ್ ಆಗುತ್ತಾ ಅನ್ನೋ ಕ್ವೆಶ್ಚನ್ ಮಾರ್ಕಲ್ಲಿ ದಯವಿಟ್ಟು ಮಾಡೋಕ್ಕೆ ಹೋಗ್ಬಿಡಿ. ಯಾವುದೇ ಒಂದು ನೆಗೆಟಿವ್ ಥಾಟಲ್ಲಿ ನಾವು ಸ್ಟಾರ್ಟ್ ಮಾಡಿದ್ರೆ ಅದರಿಂದ ನಮ್ಗೆ ಯಾವುದೇ ರೀತಿ ಪಾಸಿಟಿವ್ ಬರೋದಿಲ್ಲ. ಎಲ್ಲನೂ ಒಳ್ಳೇದೇನೆ. ಎಲ್ಲನೂ ಇತಿಮಿತಿಯಲ್ಲಿ ಮಾಡಬೇಕಾಗತ್ತೆ. ಹಾಗಂತ ವೆಯ್ಟ್ ಗೇನ್ ಆಗಲಿ ಅಂದ್ಬಿಟ್ಟು ದಿನಕ್ಕೆ 1 ಬಾದಾಮಿ ಕೊಟ್ಟರೆ that's not going to give a good result, and ಅದು ಸೈಡ್ ಎಫೆಕ್ಟೇ ಜಾಸ್ತಿ ಇರುತ್ತೆ. ಎಲ್ಲನೂ ಇತಿಮಿತಿಯಿಂದ ಮಾಡಿದ್ರೆ ಎಲ್ಲನೂ ಚೆನ್ನಾಗಿರುತ್ತೆ. ನೋಡಿ ಎಷ್ಟು ಚೆನ್ನಾಗಿ ಸನ್ ಗ್ಲೇರ್ ಬರ್ತಾ ಇದೆ. ಇಷ್ಟೇ. ಆ್ಯಂಡ್ ಒನ್ ಮೋರ್ ಥಿಂಗ್, ಇನ್ನೊಂದ್ಸಲ ನಾನು ಹೇಳ್ತಿದ್ದೀನಿ, ನಿಮಗೆ ಇದ್ರ ಮೇಲೆ ನಂಬಿಕೆ ಇದ್ದರೆ ದಯವಿಟ್ಟು ಕೊಡಿ. ಹಾಗಂತ ದಯವಿಟ್ಟು ನೆಗೆಟಿವ್ ಅದಿತಿ ಮಾನೋ ಪಾಪಕ್ಕೆ ಕೊಡಕ್ಕೆ ಹೋಗಿರೋದು ನೋಡಿ. ಪಾಪ ಬೇಡ ಪಾಪ ಎದೋಳುತ್ತೆ. ಬೇಡ, ಬನ್ನಿ ಇದೆಲ್ಲ ವಾಶ್ ಮಾಡಬೇಕು. ವಿ ವಿಲ್ ವಾಶ್, ಓಕೆನಾ. ಸೊ ನಂಬಿಕೆ ಇದ್ರೆ ಮಾತ್ರ ಸ್ಟಾರ್ಟ್ ಮಾಡಿ. ಆ್ಯಂಡ್ ದಯವಿಟ್ಟು ನೆಗೆಟಿವ್ ಆಗಿ ಮಾತಾಡಬೇಡಿ. ದಟ್ ನೀವು ಎಜುಕೇಟೆಡ್ ಆಗಿ ಇದನ್ನೆಲ್ಲ ಕೊಡ್ತೀರಾ, ಮಾಡ್ತೀರಾ, ಹಾಗೆ ಹೀಗೆ ಅಂತ. ಇಟ್ ಡಿಪೆಂಡ್ಸ್ ಆನ್ ನಮ್ಮ ಸಿಸ್ಟಮ್ ಆ್ಯಂಡ್ ಬಿಲೀವ್ಸ್ ಅಲ್ವಾ. ಸೊ ಐ ಟ್ರಸ್ಟ್ ಇನ್ ದಿಸ್. ಸೊ ಒಂದು ಪಾಸಿಟಿವ್ ಟ್ರಸ್ಟ್ ಇರೋದ್ರಿಂದ ಐ ಆಮ್ ಗೆಟಿಂಗ್ ಅ ರಿಸಲ್ಟ್. ಎಸ್. ಸೊ ಇದು ಹೆಲ್ಪ್ ಆಗುತ್ತೆ ಅಂತ ಅನ್ಕೊಂಡಿದ್ದೀನಿ. ಅಮ್ಮಂದಿರ ಫಾಲೋ ಮಾಡಿ. ಇಫ್ ಯು ಆರ್ ಇಂಟ್ರೆಸ್ಟೆಡ್, ಡೆಫಿನೆಟ್ಲಿ ವರ್ಕ್ ಆಗುತ್ತೆ. ಗುರುಪ್ರವೇಶ ಏನೇನ್ ತಿಂದ್ರಿ ಅದಿತಿ ಇವತ್ತು ಗುರುಪ್ರವೇಶದಲ್ಲಿ ನೀವು? ಪೂರಿ ಏನು ಪೂರಿ, ಆಮೇಲೆ ಪಾಸ್ತಾ, ಪಾಯಸ. ಅದು
ಆಮೇಲೆ ಏನ ಪುಚ್ಚಿ ಎಂತ ಪುಚ್ಚಿ ಅದು ಎಸ್ ಅದಿತಿ ಸ್ಕಿನ್ ಚೆನ್ನಾಗಿ ಗ್ಲೋ ಹೊಡಿತಾ ಇದೆಲ್ಲ ಶುಭಂದು ಇವನು ಎಷ್ಟು ಆಡ್ತಾನೆ ಗೊತ್ತಾ ಇವನು ಎಷ್ಟು ಟೆಸ್ಟ್ ಮಾಡ್ತಾನೆ ನಾನು ಪಾಪು ವಿಷಯದಲ್ಲಿ ನಾವು ಹಾಗೆ ಹೇಳ್ತೀವಲ್ಲ ನಿನ್ನಂಗೆ ತಾನೆ ಪಾಪು ವೆನ್ ಶಿ ಹ್ಯಾಂಡಲ್ಸ್ ವೆರಿ ಹಾರ್ಶ್ ಅದನ್ನ ಇವಾಗ ನನಗೆ ಹೇಳ್ತಿದ್ದಾರೆ ಏನಾರ ವಿಷಯಕ್ಕೆ ನಿನ್ನಂಗೆ ತಾನೆ ನಾನು ಅಂತ ಏನ್ ಮಾತಾಡ್ತೀವೋ ಅದೆಲ್ಲ ಮಾತಾಡ್ತಾ ಇದ್ರ ಜೊತೆ ಎಷ್ಟು ಕಂಟ್ರೋಲ್ ನಾನ್ ಮಾಡ್ಕೊಂಡಿದ್ದೀನಿ ಮಾತಲ್ಲಿ ಅಂತಂದ್ರೆ ಒಂಚೂರು ಕೋಪ ತೋರ್ಸಲ್ಲ ಅಷ್ಟು ಕಂಪ್ಲೀಟ್ ಅದೇನೋ ಹೇಳ್ತಾರಲ್ಲ ಏನೋ ಹೇಳ್ತಾರಲ್ಲ ಯಾರಿಗೂ ಎದ್ರಲಿಲ್ಲ ಇವ್ರಿಗೆ ಎದುರ್ತಿದ್ದೀನಿ ಆ ರೀತಿ ಆಗ್ಬಿಟ್ಟಿದ್ದಾರೆ ಅದಿತಿ ನನಗೆ ಎಸ್ ಸೊ ಇಷ್ಟೇನೆ ಇಷ್ಟು ನೋಡಿ ಇದೆಲ್ಲ ಅವಸ್ಥೆ ಮಾಡೋಗಿರೋದಿಲ್ಲ ಹರಡಿ ಇಲ್ಲಿ ಜಾಕಾಯಿ ಇಲ್ಲಿ ಬಿದ್ದಿದೆ ಬೆಳ್ಳುಳ್ಳಿ ಇಲ್ಲಿ ಬಿದ್ದಿದೆ ಇದೊಂದು ಖರ್ಜೂರ ಒಂದು ಒಳಗಡೆ ಇದೆ ಇನ್ನೊಂದು ಬಾಕ್ಸೇ ಕಾಣಿಸ್ತಿಲ್ಲ ಹುಡುಕ್ಬಿಟ್ಟು ಎಲ್ಲ ಕ್ಲೀನಪ್ ಮಾಡ್ಕೊಳ್ತೀನಿ ಸೊ ಮುದುಬುಲ ಮಲ್ಕೊಂಡಿದ್ದಾರೆ ಆ ಬೆಡ್ ಬಗ್ಗೆ ಕೇಳ್ತಿದ್ದೀರಾ ಅಲ್ವಾ ನಾನು ನೆಕ್ಸ್ಟ್ ವ್ಲಾಗಲ್ಲಿ ಐ ಆಮ್ ಶ್ಯೂರ್ ಐ ವಿಲ್ ಪ್ರಾಮಿಸ್ ಯು ದ್ಯಾಟ್ ನಾನು ಅದ್ರ ಬಗ್ಗೆ ನಿಮಗೆ ಶೇರ್ ಮಾಡ್ತೀನಿ ಏನು ಹೇಗೆ ಯೂಸ್ ಮಾಡೋದು ಅದೆಲ್ಲ ಎಸ್ ಸೊ ವ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ ಬಾಯ್ ದಿಸ್ ಇಸ್ ಚಿಕನ್ ಸೂಪ್ ಮಾಡಿರೋದು ಇದನ್ನ ಸೌಟು ನಿಜ ಎಷ್ಟು ಒಂಥರ ಫ್ರೆಶ್ ಹೌದಾ ಒಂದು ನಿಮಿಷ ಎಷ್ಟು ಫ್ರೆಶ್ ಫೀಲಿಂಗ್ ಆಗ್ತಿದೆ ಗೊತ್ತಾ ನನಗೆ ಆಫ್ಟರ್ ಸೋ ಲಾಂಗ್ ಟೈಮ್ ಅಡುಗೆ ಮನೆಗೆ ಬಂದು ಸೌಟ್ ಇಟ್ಕೊತಿರೋದಕ್ಕೆ ಸೊ ನಾಟಿ ಕೋಳಿ ಕಾಲು ನೋಡಿ ಎಷ್ಟು ಚಿಕ್ಕದಿರುತ್ತೆ ಅಂದರೆ ಸಣ್ಣ ಯಾ ಸೊ ಕತ್ತು ಐ ಡೋಂಟ್ ನೋ ನೀವು ಎಷ್ಟು ಜನ ಫಾಲೋ ಮಾಡ್ತೀರಾ ಮಾಡಲ್ವಾ ಗೊತ್ತಿಲ್ಲ ನನಗೆ ಕತ್ತು ತಿನ್ನೋದ್ರಿಂದ ಕತ್ತು ಸ್ಟ್ರೆಂತ್ ಆಗುತ್ತೆ ಅಂತ ಹೇಳ್ತಾರೆ ನಾನು ಒಂದೊಂದ್ಸಲ ಯೋಚನೆ ಮಾಡ್ತೀನಿ ನಾನ್ ವೆಜ್ ಯೂಸ್ ಮಾಡದಿರೋರು ಏನು ಮಾಡ್ತಾರೆ ಅಂತ ಬಟ್ ಏನೋ ಅವಾಗಲಿಂದ ಫಾಲೋ ಮಾಡ್ಕೊಂಬಂದಿರೋದು ಈಗ ನಾವು ಫಾಲೋ ಮಾಡ್ತಾ ಇದ್ದೀವಿ ಸೊ ಸಾಂಬಾರ್ ಲೈಟ್ ಮಸಾಲ ಹಾಕಿ ಸಾಂಬಾರು ಕೊಡ್ತಾರೆ ಹೇಳ್ತಾ ಇದ್ರು ಸೂಪಲ್ಲೇ ತಿನ್ಬಿಡು ಅಂತ ನೋಡಬೇಕು ಇಲ್ಲಿ ಸೂಪ್ ಇಟ್ಟಿದ್ದಾರೆ ಸೊ ತುಂಬ ಲೈಟ್ ಏನೂ ಹಾಕಿಲ್ಲ ಜಾಸ್ತಿ ಏನೇನು ಹಾಕಿರೋದು ಬೆಳ್ಳುಳ್ಳಿ ಪೇಸ್ಟು ತುಪ್ಪ ಉಪ್ಪು ಲೈಟ ಮೆಣಸು ಕೊತ್ತಂಬರಿ ಎಲ್ಲ ಹಾಕಿದ್ರು ನೋಡಿ ನಿಜ ಹೇಳ್ತೀನಿ ಸೂಪ್ ಕೊಟ್ಬಿಟ್ಟು ನೋಡೋಣ ಅಮ್ಮ ಬಿಸಿ ಅಂತ ಹೇಳ್ಬೇಕು ಚೆನ್ನಾಗಿದೆ ನಾನು ಇದರಲ್ಲೇ ಅನ್ನ ತಿನ್ಬಿಡ್ಲಾ ಉಪ್ಪಿಲ್ಲ ಒಂದು ಸ್ವಲ್ಪ ಉಪ್ಪು ಕಡಿಮೆ ಯೂಶಲಿ ನನಗೆ ಉಪ್ಪು ಕಡಿಮೆನೇ ಕೊಡ್ತಿದ್ದಾರೆ ಜಾಸ್ತಿ ಉಪ್ಪು ತಿನ್ನೋದ್ರಿಂದ ಮೈಕೈ ಕೆರ್ತ ಇಲ್ಲಿ ನೋಡಿ ಮಂಗ ಹಿಂಗೆ ಏನಾರ ಸಿದ್ಕು ಬುದ್ಧಿ ಅಲ್ಲಿ ತೆಗಿ ಇಲ್ಲಿ ಮೆಕ್ಯಾನಿಕ್ ಕೆಲಸ ಮಾಡು ಅಲ್ಲಿ ಮೆಕ್ಯಾನಿಕ್ ಕೆಲಸ ಮಾಡು ಇದೆ ಏನ್ ಮಾಡ್ತಾರೆ ಅದಿತಿ ನಿಧಾನ ಸೊ ಉಪ್ಪು ಜಾಸ್ತಿ ತಿನ್ನೋದ್ರಿಂದ ಮೈಕೈ ಕಿರ್ತಾ ಬರುತ್ತೆ ಅಂತ ಹೇಳ್ತಾರೆ ಸೊ ಉಪ್ಪನ್ನ ಕಡಿಮೆನೆ ತಿಂತಾ ಇದ್ದೀನಿ ನಾನು ಕಂದ ಉಪ್ಪನ್ನ ಕಡಿಮೆನೆ ತಿಂತಾ ಇದ್ದೀನಿ ನೋಡಿ ಕಾರ್ನ್ ತಿಂತೀನಿ ಅಂತ ಈಸ್ಕೊಂಡು ಹೆಂಗ್ ಅವಸ್ಥೆ ಮಾಡಿಟ್ಟಿದ್ದಾರೆ ಆ ಕಾರ್ನ್ನ ಎಸ್ ಸೊ ನಾನು ಸೂಪ್ ಕುಡಿತೀನಿ ಲಿಟಲ್ ಐ ಸ್ಲೀಪಿಂಗ್ ಸೂಪರ್ ಸ್ಲೀಪಿಂಗ್ ಅವ್ರದ್ದು ಇವತ್ತು ಸೊ ಆರಾಮಾಗಿ ನಿದ್ದೆ ಮಾಡ್ತಿದ್ದಾರೆ ಸೂಪ್ ಡ್ಯಾಡ್ ಹತ್ರ ಕೇಳೋಗಿ ನಾನು ಕುಡಿಬಾರದಂತ ಬಂದಿದ್ದೆ ನೋಡಿ ಡ್ಯಾಡ್ ಹತ್ರ ಕೇಳೋಗಿ ಕೊಡ್ತಾರೆ ತುಂಬ ಬಿಸಿ ಇದೆ ಕಂದ ಸೂಪು ಸೊ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ ಸೊ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಬಾಯ್